ಹಾಯ್ ಎವ್ರಿವನ್, ನಮಸ್ಕಾರ. CVF ಫಿನಾನ್ಸ್ಗೆ ಸ್ವಾಗತ. ಕೆಲಸ ಬಿಟ್ಟಿದ್ದೀರಾ? ನಿಮ್ಮ ಬ್ಯಾಂಕ್ ಖಾತೆ 3 ತಿಂಗಳ ನಂತರ ಬದಲಾಗಿದೆಯಾ? ಆದರೆ ಯಾರು ನಿಮಗೆ ಹೇಳಿರುವುದಿಲ್ಲ. 3 ತಿಂಗಳು ಸಂಬಳ ಇಲ್ಲ ಅಂದರೆ ಅದು ಸಾಮಾನ್ಯ ಉಳಿತಾಯ ಖಾತೆಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಕೆಲಸ ಬಿಟ್ಟ ನಂತರ ನಿಮ್ಮ ಸ್ಯಾಲರಿ ಖಾತೆ ಶಾಶ್ವತವಾಗಿ ಸ್ಯಾಲರಿ ಖಾತೆಯಾಗಿಯೇ ಉಳಿಯುವುದಿಲ್ಲ. ಸತತ 3 ತಿಂಗಳು ಸಂಬಳ ಜಮೆಯಾಗದಿದ್ದರೆ ಬ್ಯಾಂಕ್ಗಳು ಅದನ್ನು ಸ್ವಯಂಚಾಲಿತವಾಗಿ ಸಾಮಾನ್ಯ ಉಳಿತಾಯ ಖಾತೆಯಾಗಿ ಪರಿವರ್ತಿಸುತ್ತವೆ. ಇದು ಅನೇಕ ವಿದ್ಯಾವಂತ ಉದ್ಯೋಗಿಗಳಿಗೂ ಗೊತ್ತಿರುವುದಿಲ್ಲ. ಅವರು ಆ ಖಾತೆಯನ್ನು ಹಾಗೆಯೇ ತೆರೆದಿಟ್ಟು ಮರೆತು ಬಿಡುತ್ತಾರೆ. ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಡುವುದಿಲ್ಲ, ಏಕೆಂದರೆ ಸ್ಯಾಲರಿ ಖಾತೆಗೆ ಸಾಮಾನ್ಯವಾಗಿ 0 ಬ್ಯಾಲೆನ್ಸ್, ಶೂನ್ಯ ಬ್ಯಾಲೆನ್ಸ್ ಸಾಕು. ಅದರ ಪರಿಣಾಮವೇನು? ಪ್ರತಿ ತಿಂಗಳು ಮೌನವಾಗಿ ಪೆನಾಲ್ಟಿ ಶುಲ್ಕಗಳು ಕಡಿತವಾಗಲು ಶುರುವಾಗುತ್ತವೆ. ಅದಕ್ಕೆ ಏನು ಪರಿಹಾರ? 3 ಸ್ಮಾರ್ಟ್ ಪರಿಹಾರಗಳು. ಹಾಗಾದರೆ ಕೆಲಸ ಬದಲಾಯಿಸಿದಾಗ ಅಥವಾ ಬಿಟ್ಟಾಗ ನಾವು ಏನು ಮಾಡಬೇಕು? ಮೊದಲನೆಯದಾಗಿ, ಇದು ನಿಮ್ಮ ಪ್ರಮುಖ ಖಾತೆಯಾಗಿದ್ದರೆ ಈಗಿನಿಂದಲೇ ಅಗತ್ಯವಿರುವ ಮಿನಿಮಮ್ ಬ್ಯಾಲೆನ್ಸ್ ಇಡಲು ಪ್ರಾರಂಭಿಸಿ. ಎರಡನೆಯದಾಗಿ, ಇದು ನಿಮ್ಮ ಪ್ರಮುಖ ಖಾತೆ ಅಲ್ಲದಿದ್ದರೆ ಬ್ಯಾಂಕ್ಗೆ ಹೋಗಿ ಈ ಖಾತೆಯನ್ನು ಬೇಸಿಕ್ ಸೇವಿಂಗ್ಸ್ ಖಾತೆಗೆ ಪರಿವರ್ತಿಸಲು ವಿನಂತಿಸಿ. ಮೂರನೆಯದಾಗಿ, ನಿಮಗೆ ಅಗತ್ಯವಿಲ್ಲದಿದ್ದರೆ ಖಾತೆಯನ್ನು ಕ್ಲೋಸ್ ಮಾಡಿ. ಹಳೆಯ ಸ್ಯಾಲರಿ ಖಾತೆ ನಿಮಗೆ ದುಬಾರಿಯಾಗದಿರಲಿ. ಹಿಂದೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಒಮ್ಮೆ ಪರಿಶೀಲಿಸಿ. ಸರಳ ಬ್ಯಾಂಕಿಂಗ್ ಮಾಹಿತಿಗಾಗಿ CVF ಫಿನಾನ್ಸ್ ಫಾಲೋ ಮಾಡಿ. ಧನ್ಯವಾದಗಳು.